ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗ್ ಸ್ವಲ್ಪ ಡಿಫ್ರೆಂಟ್ ಕೈಂಡ್ ಆಫ್ ರೀಡಿಂಗ್ ಅಂತಲೇ ಹೇಳ್ಬೋದು. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಬಗ್ಗೆ ಏನು ಚರ್ಚೆ ನಡೀತಾ ಇದೆ ಸ್ಪಿರಿಟ್ ವರ್ಲ್ಡಲ್ಲಿ. ಓಕೆ, ಸೊ ಬೇರೆ ವರ್ಲ್ಡಲ್ಲಿ ಅಂತಂದರೆ ನಮಗೆ ಕಾಣದೇ ಇರುವಂತಹ ವರ್ಲ್ಡಲ್ಲಿ, ಕಾಣದೇ ಇರುವಂತಹ ಜಗತ್ತಲ್ಲಿ ನಿಮ್ಮ ಬಗ್ಗೆ ಏನು ಚರ್ಚೆ ನಡೀತಾ ಇದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು. ಓಕೆ, ಹಾಗೆ ಗೈಡೆನ್ಸ್ ಕೂಡ ನಾವು ಏಂಜಲ್ಸ್ ಡೆಕ್ಕಿಂದ ನೋಡೋಣ. ಓಕೆ, ಸೊ ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಡೈರೆಕ್ಟ್ ಮೆಸೇಜ್ ಮಾಡಿ, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹಾಗೆ 2 ಆಪ್ಷನ್ಸ್ ಬರುತ್ತೆ ಇವಾಗ. ಸೊ ಆ 2 ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ. ಓಕೆ, ಓಕೆ. ಸೊ ನೀವು ನಿಮ್ಮ ಪೈಲನ್ನು ಚೂಸ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಟೈಮ್ ಸ್ಟ್ಯಾಂಪ್ ಕೆಳಗೆ ಕೊಟ್ಟಿರ್ತೀನಿ. ಸೊ ನೀವು ಡೈರೆಕ್ಟಾಗಿ ನಿಮ್ಮ ರೀಡಿಂಗಲ್ಲಿ ಸಿಗೋಣ. ಸೊ ಹಲೋ ಪೈಲ್ ನಂಬರ್ 1. ಸೊ ಲೆಟ್ ಸಿ ನಿಮ್ಮ ಬಗ್ಗೆ ಸ್ಪಿರಿಟ್ ವರ್ಲ್ಡಲ್ಲಿ ಏನು ಚರ್ಚೆ ನಡೀತಾ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಪೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್ ಪೈಲ್ ನಂಬರ್ 1. ಓಕೆ, The moon. Pile number 1. ಸೊ ನಿಮ್ಮಲ್ಲಿ ತುಂಬಾ ಹಿಡನ್ ಟ್ಯಾಲೆಂಟ್ ಇದೆ. ನಿಮ್ಮ ಹಿಡನ್ ಟ್ಯಾಲೆಂಟ್ ಬಗ್ಗೆ ಚರ್ಚೆ ನಡೀತಾ ಇದೆ. ಓಕೆ, ಸೊ ನಿಮ್ಮಲ್ಲಿ ಹಿಡನ್ ಟ್ಯಾಲೆಂಟ್ ತುಂಬ ಇದೆ. ನಿಮ್ಮಲ್ಲಿ ಎಬಿಲಿಟೀಸ್ ಇದೆ, ಲೈಕ್ ಸೈಕಿಕ್ ಎಬಿಲಿಟಿ ಹೇಳ್ತಾರೆ ಅಲ್ವಾ, ಕ್ಲಿಯರ್ ಆಯನ್ಸ್, ಕ್ಲಿಯರ್ ಆಡಿಯಂಟ್, ಕ್ಲಿಯರ್ ತುಂಬಾ ಇದೆ. ಸೊ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಆದಷ್ಟು ನೀವು ಎಷ್ಟು ನಿಮ್ಮ ಇಂಟ್ಯೂಷನ್ ಜೊತೆ ಕನೆಕ್ಟ್ ಆಗ್ತೀರಾ, ನಿಮ್ಮ ಇಂಟ್ಯೂಷನ್ನ ನೀವು ಎಷ್ಟು ಟ್ರಸ್ಟ್ ಮಾಡ್ತೀರಾ ನೋಡಿ, ತುಂಬ ಒಳ್ಳೆಯದು. ಓಕೆ, ಸೊ ನಿಮ್ಮ ಇಂಟ್ಯೂಷನ್ ಆ್ಯಂಡ್ ನಿಮ್ಮ ಸೈಕಿಕ್ ಎಬಿಲಿಟಿ ಬಗ್ಗೆ ಚರ್ಚೆ ನಡೀತಾ ಇದೆ. ನಿಮಗೆ ಇನ್ನಷ್ಟು ಡೀಪ್ಲಿಯಾಗಿ ನಿಮ್ಮ ಬಗ್ಗೆ ನೀವು ಇನ್ನಷ್ಟು ಡೀಪ್ಲಿಯಾಗಿ ಆಳವಾಗಿ ನಿಮ್ಮನ್ನು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ನಿಮ್ಮ ಸೆನ್ಸಸ್ ಹೇಗೆ ವರ್ಕ್ ಆಗುತ್ತೆ, ಒಬ್ಬರನ್ನ ನೋಡಿದಾಗ ನಿಮಗೆ ಯಾವ ಥರ ಫೀಲ್ ಆಗುತ್ತೆ, ನಿಮ್ಮ ಸೆನ್ಸಸ್ ಏನಿದೆ ನೋಡಿ ಪೈಲ್ ನಂಬರ್ 1, ಅದು ತುಂಬ ಇಂಪಾರ್ಟೆಂಟ್. ಅದರ ಬಗ್ಗೆ ಹೆಚ್ಚು ಗಾಸಿಪ್ ನಡೀತಾ ಇದೆ, ಅದರ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ. ದ 8 ಆಫ್ ಪೆಂಟಿಕಲ್ಸ್. ಓಕೆ, ಸೊ ನಿಮ್ಮ ಹಾರ್ಡ್ ವರ್ಕ್ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ. ಓಕೆ ಓಕೆ ಪೈಲ್ ನಂಬರ್ 1, ನಿಮ್ಮ ಹಾರ್ಡ್ ವರ್ಕ್ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ. ಅಪ್ರಿಷಿಯೇಟ್ ಕೂಡ ಮಾಡ್ತಾ ಇದ್ದಾರೆ ನಿಮ್ಮನ್ನು ಪೈಲ್ ನಂಬರ್ 1. ಬಟ್ ಸ್ಟಿಲ್ ನಿಮಗೆ ನಿಮ್ಮ ಸೈಕಿಕ್ ಎಬಿಲಿಟಿ ಮೇಲೆ ಹೆಚ್ಚಿನ ಗಮನನ ಕೊಡಬೇಕಾಗುತ್ತೆ. ನಿಮ್ಮ ಇಂಟ್ಯೂಷನ್ ಇರ್ಬೋದು, ಕೆಲವ್ರದ್ದು ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಇರುತ್ತೆ, ಇನ್ನು ಕೆಲವ್ರದ್ದು ಲೈಕ್ ಸ್ಮೆಲ್ ತುಂಬ ಲೈಕ್ ಸ್ಟ್ರಾಂಗ್ ಇರುತ್ತೆ, ಯಾವ ಥರದ ಸ್ಮೆಲ್ ಬಂದರೂ ಗೊತ್ತಾಗುತ್ತೆ. ಸೊ ಆ ಥರ. ಸೊ ಸೆನ್ಸಸ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಪೈಲ್ ನಂಬರ್ 1. ನಿಮ್ಮ ಸೆನ್ಸಸ್ ಆ್ಯಂಡ್ ನಿಮ್ಮ ಹಾರ್ಡ್ ವರ್ಕ್ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ. ನಿಮ್ಮ ಸೆನ್ಸಸ್ ಆ್ಯಂಡ್ ಹಾರ್ಡ್ ವರ್ಕ್ ಜೊತೆ ನಡೆಯುತ್ತೆ, ಜೊತೆ ಹೋಗುತ್ತೆ ಇದು. ಓಕೆ, ಸೊ ನೀವು ಎಷ್ಟು ಪ್ರಜ್ಞೆ ಇದ್ದು ಎಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀರಾ ನೋಡಿ, ಅದೆಲ್ಲ ರೆಕಾರ್ಡ್ ಆಗ್ತಾ ಇದೆ. ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅದು ಕೂಡ ರೆಕಾರ್ಡ್ ಆಗ್ತಾ ಇದೆ. ಆಕರ್ಷಿಕ್ ರೆಕಾರ್ಡ್ ನಿಮ್ಗೆ ಗೊತ್ತಿರ್ಬೋದು. ಸೊ ಇಲ್ಲಿ ಅದರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಅಂತಂದರೆ ನೀವೆಷ್ಟು ಬೀಜವನ್ನು ಬಿತ್ತುತ್ತಾ ಇದ್ದೀರಾ, ಎಷ್ಟು ಒಳ್ಳೆ ಬೀಜನ ಬಿತ್ತುತ್ತಾ ಇದ್ದೀರಾ. ಓಕೆ, ನನಗಿಲ್ಲಿ ವರ್ಡ್ ಚಾನಲ್ ಆಗ್ತಾ ಇದೆ, ಟ್ರೈ ಆ್ಯಂಡ್ ಟೆಸ್ಟ್. ಟ್ರೈ ಆ್ಯಂಡ್ ಟೆಸ್ಟ್. ಅಪ್ರಿಷಿಯೇಟ್ ನಿಮಗೆ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಪೈಲ್ ನಂಬರ್ 1, ಕೆಲವೊಂದು ನೀವು ಪ್ರಯತ್ನ ಪಟ್ಟಿರ್ಬೋದು, ಅದರಲ್ಲಿ ನೀವು ಫೇಲ್ ಆಗಿರ್ಬೋದು. ಬಟ್ ಫೇಲ್ ಆದರೂ ಕೂಡ ಅದರಿಂದ ಕೆಲವೊಂದು ಲೆಸನ್ನ ನೀವು ಕಲ್ತಿದ್ದೀರಾ. ಸೊ ಅದರಲ್ಲಿ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನು. ಓಕೆ, ಸೊ ಎಸ್ ಪೈಲ್ ನಂಬರ್ 1 ವೆರಿ ನೈಸ್. ನೋಡೋಣ ಸ್ಪಿರಿಟ್ ವರ್ಲ್ಡಲ್ಲಿ ಬೇರೆ ಏನು ಚರ್ಚೆ ನಡೀತಾ ಇದೆ ನಿಮ್ಮ ಬಗ್ಗೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್. ಓಕೆ, 2 of Swords. 2 of Swords ಎನರ್ಜಿ. ಇಲ್ಲಿ ನಿಮ್ಮ ಕಾನ್ಫಿಡೆಂಟ್ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಕಾನ್ಫಿಡೆಂಟ್, ನೀವೆಷ್ಟು ಕಾನ್ಫಿಡೆಂಟ್ ಇದ್ದೀರಾ, ಡಿಸಿಷನ್ಸ್ನ ಯಾವ ಥರ ನೀವು ತಗೊಳ್ತಾ ಇದ್ದೀರಾ. ಆ್ಯಂಡ್ ಕ್ರಿಸೆಂಟ್ ಮೂನ್ ಇದೆ, ಎರಡೂ ಕೂಡ ನೀವು ನೋಡಿದರೆ ಮೂನ್ ಎನರ್ಜೀಸ್ ಇದೆ. ಪೈಲ್ ನಂಬರ್ 1, ನಿಮ್ಮ ಇಂಟ್ಯೂಷನ್ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ. ಬಿಕಾಸ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಿದೆ, ತುಂಬ ಸ್ಟ್ರಾಂಗ್ ಇದೆ, ಅದರ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ. ಪೈಲ್ ನಂಬರ್ 1. ಓಕೆ, ಸೊ ಯಾವುದೇ ಥರದ ನಿಮ್ಮ ಲೈಫಲ್ಲಿ ಅಡೆತಡೆ ಬರಲಿ, ಬಟ್ ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮವನ್ನು ನಂಬುವಂಥ ಅವಶ್ಯಕತೆ ಇದೆ ನಿಮಗೆ. ನಿಮ್ಮ ಕಾನ್ಫಿಡೆಂಟ್ ಮೇಲೆ ಚರ್ಚೆ ನಡೆಯುತ್ತೆ. ಆ್ಯಂಡ್ ನಿಮ್ಮ ಕಾನ್ಫಿಡೆಂಟ್ ಮೇಲೆ ಪದೇ ಟೆಸ್ಟ್ ನಡೆಯುತ್ತೆ. ಲೈಕ್ ಅದರ ಬಗ್ಗೆ ಇಲ್ಲಿ ಚರ್ಚೆ ನಡೀತಾ ಇದೆ. 7 of Pentacles, 8 of Pentacles and 7 of Pentacles. ಎಸ್, ನೀವೆಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಿ ನೋಡಿ, ಅದಕ್ಕೆ ಯಾವ ಥರದ ಫಲ ಸಿಗುತ್ತೆ ಅಂತ ಆಲ್ರೆಡಿ ಗೊತ್ತಿದೆ. ಅದರ ಬಗ್ಗೆ ಚರ್ಚೆ ನಡೀತಾ ಇದೆ, ಯಾವ ಥರ ಫಲ ಸಿಗುತ್ತೆ ಅನ್ನೋದು. ನೀವು ಇಲ್ಲಿ ತನಕ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ ನೋಡಿ, ಕಷ್ಟಪಟ್ಟು ಏನೆಲ್ಲ ನೀವು ಸಾಧಿಸೋದಕ್ಕೆ ಪ್ರಯತ್ನ ಪಟ್ರಿ, ಅದರ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನಿಮಗೆ ನಿಮ್ಮ ತಾಳ್ಮೆ ಮೇಲೆ ಕೂಡ ಟೆಸ್ಟ್ ನಡೀತಾ ಇದೆ, ಹಾಗೆ ನಿಮ್ಮ ಸೈಕಿಕ್ ಎಬಿಲಿಟಿ ಮೇಲೆ ಟೆಸ್ಟ್ ನಡೀತಾ ಇದೆ. ನೀವೆಷ್ಟು ಪವರ್ಫುಲ್ ಇದ್ದೀರಾ, ನಿಮ್ಮ ಕಾನ್ಫಿಡೆಂಟ್ ಹೇಗಿದೆ ಅನ್ನೋದು. ಓಕೆ, ಸೊ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಮೇ ಬಿ ರೈಟ್ ನಾವು ಎಲ್ಲವೂ ನಿಮಗೆ ಅನ್ಕ್ಲಿಯರ್ ಆಗಿರಬಹುದು, ನೋಡೋದಕ್ಕೆ ಕಾಣದಿರ್ಬೋದು ನಿಮಗೆ ನೆಕ್ಸ್ಟ್ ಮುಂದಕ್ಕೇನು ಅನ್ನೋದು, ರೈಟ್. ಬಟ್ ಸ್ಪಿರಿಟ್ ವರ್ಲ್ಡಲ್ಲಿ ಏನು ನಡೀತಾ ಇದೆ ಅಂತಂದರೆ, ಲೈಕ್ ನಿಮ್ಮ ಬಗ್ಗೆ ಏನು ಚರ್ಚೆ ನಡೀತಾ ಇದೆ ಅಂತಂದರೆ, ಹೌ ಕಾನ್ಫಿಡೆಂಟ್ ಯು ಆರ್, ನೀವೆಷ್ಟು ಕಾನ್ಫಿಡೆಂಟ್ ಇದ್ದೀರಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಮೇ ಬಿ ನಿಮಗೆ ಅದು ಗೊತ್ತಿಲ್ಲದೆ ಇರ್ಬೋದು, ಪೈಲ್ ನಂಬರ್ 1. ಬಟ್ ಸ್ಪಿರಿಟ್ ವರ್ಲ್ಡಲ್ಲಂತೂ ನಿಮ್ಮ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ. ದೇ ರಿಯಲಿ ಅಪ್ರಿಷಿಯೇಟ್ ಯು. ನಿಮ್ಮನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ತುಂಬ ಹೊಗಳ್ತಾ ಇದ್ದಾರೆ ನಿಮ್ಮನ್ನು. ಬಟ್ ಸ್ಟಿಲ್ ನಿಮಗೆ ಏನು ಹೇಳ್ತಾ ಇದ್ದಾರೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ಬಿಕಾಸ್ ಕೆಲವೊಮ್ಮೆ ನೀವು ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡೋದಿಲ್ಲ, ಇಗ್ನೋರ್ ಮಾಡ್ತೀರಾ. ಲೈಕ್ ನಿಮ್ಮ ಮೈಂಡಿಂದಾಗಿ, ಇಲ್ಯೂಷನ್ನಿಂದಾಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನೋ ಅನ್ನೋದಕ್ಕೆ ಬರಲ್ಲ ಅಂತಂದರೆ ನೋ ಅನ್ನೋದನ್ನು ಕಲೀರಿ, ಪೈಲ್ ನಂಬರ್ 1. ಓಕೆ, ಸೊ ನೋ ಅನ್ನೋದನ್ನು ನೀವು ಕಲಿಬೇಕು, ಪೈಲ್ ನಂಬರ್ 1. ಓಕೆ, ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದನ್ನೇ ತಗೊಳ್ಳೋಣ, ದ ಹ್ಯಾಂಗ್ಡ್ ಮ್ಯಾನ್. ಸೊ ನಿಮ್ಮ ಅಟ್ಯಾಚ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟ್ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ, ಪೈಲ್ ನಂಬರ್ 1. ಇದು ಕೂಡ ಸೈಕಿಕ್ ಎಬಿಲಿಟಿ ಬಗ್ಗೆ ಮಾತಾಡುತ್ತೆ. ನೀವೆಷ್ಟು ಶಾರ್ಪ್ ಇದ್ದೀರಾ, ವಿಷಯಗಳನ್ನು ನೀವು ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಾ, ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ವ್ಯಕ್ತಿಯಲ್ಲಿ, ಈ ಪರ್ಸನಲ್ಲಿ ತುಂಬಾ ಟ್ಯಾಲೆಂಟ್ ಇದೆ, ತುಂಬಾ ಅಬಿಲಿಟಿ ಇದೆ. ಈ ವ್ಯಕ್ತಿ ಐಡಿಯಾಸ್ನ ಪೂರ್ತಿಯಾಗಿ ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಟಾಪಿಕ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಯೂನಿವರ್ಸ್ ಬಗ್ಗೆ ಮಾತಾಡೋದಕ್ಕೆ. ಓಕೆ, ಸೊ ಎಲ್ಲರದು ಒಂದು 4-3 ಜನರದು ಯೂನಿವರ್ಸ್ ಬಗ್ಗೆ ಯೋಚನೆ ಏನಿದೆ ನೋಡಿ, ಅದು ಸೇಮ್ ಇರ್ಬೋದು. ಬಟ್ ನಿಮ್ಮ ಯೋಚನೆ ಏನಿದೆ ನೋಡಿ ಯೂನಿವರ್ಸ್ ಬಗ್ಗೆ, ಅದು ಡಿಫ್ರೆಂಟೇ ಇರ್ಬೋದು. ಸೊ ಅದು ಎಲ್ಲರನ್ನ ಶಾಕ್ ಮಾಡ್ಬೋದು. ಸೊ ಅಂಥ ಪರ್ಸ್ನಾಲಿಟಿ ಬಗ್ಗೆ ಚರ್ಚೆ ನಡೀತಾ ಇದೆ, ನಿಮ್ಮ ಬಗ್ಗೆ ಚರ್ಚೆ ನಡೀತಾ ಇದೆ. ನೀವು ಆಧ್ಯಾತ್ಮಿಕವಾಗಿ ನೀವೇನು ಮಾಡ್ತಾ ಇದ್ದೀರಾ.
ಇಲ್ಲಿ ಯಾವುದು ಚರ್ಚೆ ನಡೀತಾ ಇದೆ ಅಂತಂದರೆ ಲೈಕ್ ಈ ಪರ್ಸನಿಗೆ ನಾವು ಈ ಥರ ಎಬಿಲಿಟಿ, ಸೈಕಿಕ್ ಎಬಿಲಿಟಿ ಬಗ್ಗೆ ಗೊತ್ತಾದರೆ ಅದನ್ನ ಯಾವ ಥರ ಹ್ಯಾಂಡಲ್ ಮಾಡ್ಬೋದು, ಹ್ಯಾಂಡಲ್ ಮಾಡುವಷ್ಟು ಪವರ್ ಇದೆಯಾ? ಸೊ ಅದರ ಬಗ್ಗೆ ಇಲ್ಲಿ ಚರ್ಚೆ ನಡೀತಾ ಇದೆ ಸೊ ನಿಮಗೆ ಆವಾಗ ರಿಫ್ಲೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ ಪೈಲ್ ನಂಬರ್ 1. ಸೊ ನಿಮ್ಮ ಬಗ್ಗೆ ನೀವು ಹೆಚ್ಚು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ನೀವೆಷ್ಟು ಅಟ್ಯಾಚ್ಡ್ ಆಗಿದ್ದೀರಾ, ನೀವೆಷ್ಟು ಡಿಟ್ಯಾಚ್ಡ್ ಆಗಿದ್ದೀರಾ ಅನ್ನೋದು. ಓಕೆ, ಸೊ ಯಾವುದರ ಮೇಲೆ ಹೆಚ್ಚು ಅಟ್ಯಾಚ್ಡ್ ಆಗಿದ್ದೀರಾ, ಯಾವುದರ ಮೇಲೆ ಹೆಚ್ಚು ಡಿಟ್ಯಾಚ್ಡ್ ಆಗಿದ್ದೀರಾ ಅನ್ನೋದು ತುಂಬ 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 ಇಂಪಾರ್ಟೆಂಟ್. ಮೆಟೀರಿಯಲಿಸ್ಟಿಕ್ಲಿ ನೀವು ಎಷ್ಟು ಅಟ್ಯಾಚ್ಡ್ ಆಗಿದ್ದೀರಾ? ಈ ಭೂಮಿಗೆ ಬಂದಿದ್ದೀರಾ ಅಂತಂದರೆ ಏನಕ್ಕೆ ಬಂದಿದ್ದೀರಾ, ಪರ್ಪಸ್ ಗೊತ್ತಿದೆಯಾ? ಓಕೆ, ಮೇಯ್ಲಿ ನಿಮ್ಮ ಕಾನ್ಫಿಡೆಂಟ್ ಮೇಲೆ, ಮೇಯ್ಲಿ ನಿಮ್ಮ ಕಾನ್ಫಿಡೆಂಟ್ ಆ್ಯಂಡ್ ನಿಮ್ಮ ಸೈಕಿಕ್ ಎಬಿಲಿಟಿ ಮೇಲೆ ತುಂಬ ಚರ್ಚೆ ನಡೀತಾ ಇದೆ. ನೀವೆಷ್ಟು ಫ್ಲೆಕ್ಸಿಬಲ್ ಇದ್ದೀರಾ ಅನ್ನೋದು. ನಿಮ್ಮನ್ನು ಒಂದೊಂದು ವಿಷಯದಕ್ಕೆ ನಿಮ್ಮನ್ನು ದೂಡಬಹುದು, ಹಾಕ್ಬೋದು. ಅಲ್ಲಿ ನೀವು ಯಾವ ಥರ ಫ್ಲೆಕ್ಸಿಬಲಾಗಿ ಯಾವ ಥರ ಅದನ್ನು ಕೆಲಸನ ಮಾಡ್ತೀರಾ ಅನ್ನೋದು. ದ ಹ್ಯಾಂಗ್ಡ್ ಮ್ಯಾನ್ ಇಲ್ಲಿ ಅದನ್ನು ಹೇಳ್ತಾ ಇದೆ. ನಿಮ್ಮ ದೃಷ್ಟಿಕೋನ ಹೇಗಿದೆ, ಎಷ್ಟು ಚೆನ್ನಾಗಿದೆ, ಅದರ ಬಗ್ಗೆ ಚರ್ಚೆ ನಡೀತಾ ಇದೆ ಇಲ್ಲಿ. ಪೈಲ್ ನಂಬರ್ 1, ವಾ ವೆರಿ ನೈಸ್. 4 ಆಫ್ ಪೆಂಟಿಕಲ್ಸ್, ಎಸ್. ಸೊ ಇಲ್ಲಿ ಪೈಲ್ ನಂಬರ್ 1 ಯಾವುದನ್ನು ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀರಿ ಅನ್ನೋದು, ಲೈಕ್ ಇದು ಮೆಟೀರಿಯಲಿಸ್ಟಿಕ್ಲಿ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಪೈಲ್ ನಂಬರ್ 1 ಇಲ್ಲಿ ನಿಮಗೆ ಒಂದು ಗೈಡೆನ್ಸ್ ಇದೆ. ಮೆಟೀರಿಯಲಿಸ್ಟಿಕ್ಲಾಗಿ ಯೋಚನೆ ಮಾಡಬೇಡಿ. ಮೆಟೀರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡಿ 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 ಟೈಮ್ ವೇಸ್ಟ್ ಮಾಡಬಹುದು ನೀವು. ಓಕೆ, ಸೊ ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಅದನ್ನು ಹೇಳ್ತಾ ಇದೆ. ನಾನು, ನಂದು, ಆ ಭಾವನ ಫಸ್ಟ್ ಆಫ್ ಆಲ್ ತೆಗೆದು ಹಾಕಿ. ನಾನು ಮಾಡಿದ್ದು, ನನ್ನಿಂದ ಆದದ್ದು, ರೈಟ್? ಸೊ ಯಾವುದನ್ನು ಕೂಡ ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಓಕೆ, ಎಸ್, ಬ್ಯಾಲೆನ್ಸ್, ಟೆಂಪರೆನ್ಸ್. ಇಲ್ಲಿ ನಿಮ್ಗೇನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತಂದರೆ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಎಲ್ಲಿ ಕೂಡ ಹೆಚ್ಚಿನ ಎನರ್ಜಿನ ಕೊಡಬೇಡಿ. ಇಲ್ಲಿ ನೀವು ಹೆಚ್ಚು ಎನರ್ಜಿನ ಹಾಕ್ತಾ ಇದ್ದೀರಾ. ಯಾವುದನ್ನು ತುಂಬ ಹಿಡಿತದಲ್ಲಿ ಇಟ್ಕೊಂಡು ಅದಕ್ಕೆ ಎನರ್ಜಿನ ಹಾಕ್ತಾ ಇದ್ದೀರಿ ಅನ್ನೋದನ್ನು ನೋಡಿ. ಪೈಲ್ ನಂಬರ್ 1 ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಎರಡು ಕೂಡ ಬ್ಯಾಲೆನ್ಸ್ ಆಗಿರಬೇಕಾಗತ್ತೆ. ಓಕೆ, ಪೈಲ್ ನಂಬರ್ 1 ವೆರಿ ವೆರಿ ಇಂಪಾರ್ಟೆಂಟ್. ಹಿಡಿತ, ಯಾವುದನ್ನು ತುಂಬ ಹಿಡಿತದಲ್ಲಿ ಇಟ್ಕೊಂಡಿದ್ದೀರಾ, ಯಾವುದನ್ನು ತುಂಬ ಹೋಲ್ಡಲ್ಲಿ ನೀವು ಇಟ್ಕೊಂಡಿದ್ದೀರಾ ನೋಡಿ, ಅದು ನಿಜವಾಗ್ಲೂ ಅದರಿಂದ ನಿಜವಾಗ್ಲೂ ನಿಮಗೆ ಒಳ್ಳೇದಿದೆಯಾ? ಓಕೆ, ಅದು ಲೈಕ್ ಅಡಿಕ್ಷನ್ ಅಲ್ವಲ್ಲ? ಸೊ ಆ ಥರ ಆ ಭಾವ. ಪ್ಯಾಟರ್ನ್ ನೋಡಿ ಪೈಲ್ ನಂಬರ್ 1. ಸೊ ನಿಮ್ಮ ಪ್ಯಾಟರ್ನ್ ಬಗ್ಗೆ ಲೈಕ್ ಗಾಸಿಪ್ ನಡೀತಾ ಇದೆ. ಟೆಂಪರೆನ್ಸ್. ಸೊ ಟೆಂಪರೆನ್ಸ್ ವಿನ್ ವಿನ್ ಸಿಚುವೇಶನ್ ಬಗ್ಗೆ ಮಾತಾಡುತ್ತೆ, ವಿಜಯದ ಬಗ್ಗೆ ಮಾತಾಡುತ್ತೆ. ಸೊ ನಿಮ್ಮ ಸಕ್ಸಸ್, ನೀವು ಯಾವಾಗ ಬ್ಯಾಲೆನ್ಸ್, ನಿಮ್ಮ ಲೈಫಲ್ಲಿ ಯಾವಾಗ ಬ್ಯಾಲೆನ್ಸ್ನ ತೊಗೊಂಡು ಬರ್ತೀರ ನೋಡಿ, ಆವಾಗ ನಿಮಗೆ ಸಕ್ಸಸ್ ಇದೆ. ಸೊ ಅದರ ಬಗ್ಗೆ ಇಲ್ಲಿ ಚಾಲೆಂಜ್ನ, ಅದರ ಬಗ್ಗೆ ಇಲ್ಲಿ ಚರ್ಚೆ ನಡೀತಾ ಇದೆ. ನೀವೆಷ್ಟು ಬ್ಯಾಲೆನ್ಸ್ಡ್ ಆಗಿದ್ದೀರಿ ಅನ್ನೋದು. ಓ ಮೈ ಗಾಡ್, ಪೈಲ್ ನಂಬರ್ 1 ಇನ್ನರ್ ಬ್ಯಾಲೆನ್ಸ್ ನೋಡಿ. ನಿಮ್ಮ ಇನ್ನರ್ ಬ್ಯಾಲೆನ್ಸ್ ಬಗ್ಗೆ, ಡ್ಯುಯಾಲಿಟಿ ಬಗ್ಗೆ, ಹೋಲ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ. ರಿಸಿಸ್ಟ್, ಅದೇ ನಾನು ಹೇಳಿದೆ ಇಲ್ಲಿ, ರಿಸಿಸ್ಟ್ ಹಿಡಿತದಲ್ಲಿ ಇಟ್ಕೊಳ್ಳುವಂಥದ್ದು. ಸೊ ಇನ್ನರ್ ಬ್ಯಾಲೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದರೆ ನಿಮಗೆ ನಿಮ್ಮ ಇನ್ನರ್ ಬ್ಯಾಲೆನ್ಸ್ ಮೇಲೆ ಹೆಚ್ಚಿನ ಗಮನನ ಕೊಡುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಎಲ್ಲಿ ಡ್ಯುಯಾಲಿಟಿಯಲ್ಲಿ ಎಲ್ಲಿ ನೀವು ಲೈಕ್ ಡ್ಯುಯಾಲಿಟಿಯಲ್ಲಿ ಎಲ್ಲಿ ನೀವು ಸ್ಟಕ್ ಆಗಿದ್ದೀರಿ ಅನ್ನೋದನ್ನು ನೋಡಿ. ಸೆಲ್ಫ್ ಕಂಪ್ಯಾಷನ್, ಎಸ್. ಗ್ರೋತ್, ಮೈಂಡ್ಸೆಟ್, ರಿಸೈಲೆನ್ಸ್. ಓಕೆ, ಸೊ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಪೈಲ್ ನಂಬರ್ 1 ನಿಮ್ಮಲ್ಲಿರುವಂತಹ ಇನ್ಪರ್ಫೆಕ್ಟ್ನೆಸ್ ಯಾವುದಿದೆ ನೋಡಿ, ಅದನ್ನ ಎಂಬ್ರೇಸ್ ಮಾಡಿ, ಅದನ್ನ ಅಪ್ಪಿಕೊಳ್ಳಿ.
ಸೊ ನಾವು ಬೇರೆಯವ್ರ ಜೊತೆ ಏನೋ ಲೈಕ್ ಬೇರೆಯವ್ರಿಗೆ ಹೇಳ್ತಾರೆ ಇವರೊಂದು ಎಷ್ಟು ಪರ್ಫೆಕ್ಟ್ ಇದ್ದಾರೆ, ನನಗೂ ಕೂಡ ಆ ಥರ, ನಾನು ಕೂಡ ಆ ಥರ ಪರ್ಫೆಕ್ಟ್ ಆಗಿದ್ದರೆ ಅನ್ನೋದು. ನಿಮ್ಮಲ್ಲಿ ಯಾವುದು ಪರ್ಫೆಕ್ಟ್ ಇಲ್ಲ ನೋಡಿ, ಅದನ್ನ ಎಂಬ್ರೇಸ್ ಮಾಡಿ. ಎಸ್, ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಇಟ್ಸ್ ಓಕೆ, ಬಟ್ ಐ ಲೈಕ್ ಇಟ್. ಸೆಲ್ಫ್ ಕಂಪ್ಯಾಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಬೇರೆಯವರಿಗೋಸ್ಕರ ಬೇರೆಯವರು ನಿಮ್ಮನ್ನು ಹೊಗಳ್ತಾರೆ ತಗೊಳ್ತಾರೆ ಅಂತ ಕಾಯಬೇಡಿ. ಇಲ್ಲಿ ನಿಮ್ಮ ಸೆಲ್ಫ್ ಕಂಪ್ಯಾಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಿಮ್ಮ ಲೈಕ್ ನಿಮ್ಮ ಸ್ಟ್ರೆಂತ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿಮ್ಮಲ್ಲಿರುವಂಥ ಕಾನ್ಫಿಡೆಂಟ್ ಏನಿದೆ ನೋಡಿ, ಅದು ನಿಮಗೆ ಕಾಣದೇ ಇರ್ಬೋದು, ಬಟ್ ಸ್ಪಿರಿಟ್ ವರ್ಲ್ಡಲ್ಲಿ ಅದು ಕಾಣ್ತಾ ಇದೆ. ಓಕೆ, ಸೊ ಸೆಲ್ಫ್ ಕಂಪ್ಯಾಷನ್ ತುಂಬ ಒಳ್ಳೆಯದು. ನೀವು ಒಂದು ವೇಳೆ ನಿಮ್ಮ ಇನ್ಪರ್ಫೆಕ್ಟ್ನೆಸ್ಸನ್ನು ನೀವು ಇನ್ನಷ್ಟು ಎಂಬ್ರೇಸ್ ಮಾಡಿದಾಗ ನಿಮಗೆ ಸ್ಟ್ರೆಂತ್ ಸಿಗುತ್ತೆ. ಓಕೆ, ಸೊ ಲೆಟ್ಸ್ ಸಿ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಓಕೆ, ಪೀಸ್ಫುಲ್ ರೆಸಲ್ಯೂಷನ್ ನೋಡಿ, ನಿಮ್ಮ ಇನ್ನರ್ ಬ್ಯಾಲೆನ್ಸನ್ನು ನೀವು ಒಂದ್ಸಲ ಹಿಡಿತದಲ್ಲಿ ಇಟ್ಕೊಂಡ್ರೆ ಆ್ಯಂಡ್ ನಿಮ್ಮ ಬಗ್ಗೆ ನೀವು ಹೆಚ್ಚು ಸೆಲ್ಫ್ ಕೇರ್, ನಿಮ್ಮ ಮೈಂಡ್ ಸೆಟ್ ಮೇಲೆ ಗ್ರೋತನ್ನು ತೊಗೊಂಡು ಬಂದ್ರಿ ಅಂತ ಇಟ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಪೀಸ್ಫುಲ್ ಅನ್ನೋದು ಬರುತ್ತೆ. ಯಾವುದೇ ಸಿಚುವೇಶನ್ಸ್ ಹೇಗೆ ಬರಲಿ, ಪೀಸ್ಫುಲ್ ಅನ್ನೋದು ಸಿಗುತ್ತೆ. ರೊಮ್ಯಾನ್ಸ್, ಸೆಲ್ಫ್ ಲವ್. ರೊಮ್ಯಾನ್ಸ್ ಅಂದ ತಕ್ಷಣ ಇದು ಲೈಕ್ ಪಾರ್ಟ್ನರೇ ಆಗಬೇಕು ಅಂತ ಇಲ್ಲ. ಸೆಲ್ಫ್ ಲವ್, ಸೆಲ್ಫ್ ಕೇರ್, ಸೆಲ್ಫ್ ಕಂಪ್ಯಾಷನ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇದು ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪೈಲ್ ನಂಬರ್ 2, ಎಸ್, ಪೈಲ್ ನಂಬರ್ 1 ತುಂಬ ಚೆನ್ನಾಗಿತ್ತು. ಸೊ ಲೆಟ್ಸ್ ಸಿ, ನೋಡೋಣ ನಿಮ್ಮ ಬಗ್ಗೆ ಕಾಣದೇ ಇರುವಂತಹ ಜಗತ್ತಲ್ಲಿ, ಸ್ಪಿರಿಟ್ ವರ್ಲ್ಡಲ್ಲಿ ಏನು ಚರ್ಚೆ ನಡೀತಾ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಪೈಲ್ ನಂಬರ್ 2. ಥ್ಯಾಂಕ್ ಯು. ಪೈಲ್ ನಂಬರ್ 2. ಓಕೆ, ಸೊ ನೀವು ನಡೆದು ಬಂದಂತಹ ದಾರಿ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ. ಪೈಲ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ ಬೇನೆ ಏನು ಚರ್ಚೆ ನಡೀತಾ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, 8 of Swords. Pile number 2. ಓಕೆ, ಸೊ ನಾನು ಮಧ್ಯದಲ್ಲಿ ಸ್ವಲ್ಪ ಪಾಸ್ ತೊಗೊಳ್ತೀನಿ, ಅವಸರ ಮಾಡಬೇಡಿ. ಓಕೆ, ಪೈಲ್ ನಂಬರ್ 2. ನಿಮ್ಮ ಶಕ್ತಿನ ನೀವು ರೆಕಗ್ನೈಸ್ ಮಾಡಿರಲಿಲ್ಲ, ಅದರ ಬಗ್ಗೆ ಚರ್ಚೆ ನಡೀತಾ ಇದೆ ಇಲ್ಲಿ. ಪಾಸ್ಟಲ್ಲಿರ್ಬೋದು, ಈ ಹಿಂದೆ ಇರಬಹುದು, ಇವಾಗ ನಿಮ್ಮಲ್ಲಿ ಆ ಸ್ಟ್ರೆಂತ್ ಇರಬಹುದು, ಬಟ್ ಇದರ ಬಗ್ಗೆ ನಿಮ್ಮ ಚರ್ಚೆ ನಡೀತಾ ಇದೆ. ಲೈಕ್ ನೀವೆಷ್ಟು ಸ್ಟ್ರಾಂಗ್ ಇದ್ರಿ ಆ್ಯಂಡ್ ಆ ಒಂದು ಸ್ಟ್ರೆಂತನ್ನು ನೀವು ಇಲ್ಲಿಂದ ತಗೊಂಡು ಬಂದ್ರಿ ಅನ್ನೋದು. ಪೈಲ್ ನಂಬರ್ 2. ನಿಮಗೆ ಇಲ್ಲಿ ಯಾವ ಎನರ್ಜಿ ನನಗೆ ಸಿಗ್ತಾ ಇದೆ ಅಂತಂದರೆ, ಪೈಲ್ ನಂಬರ್ 2, ನಿಮಗೆ ತುಂಬ ಜನ ನಿಂದನೆ ಮಾಡಿರ್ಬೋದು, ತುಂಬ ಅವಮಾನ ಮಾಡಿರ್ಬೋದು, ಅಪಮಾನ ಮಾಡಿರ್ಬೋದು. ಓಕೆ, ಆದರೂ ಅದೇ ನಾನು ಹೇಳ್ದಲ್ಲ, ನೀವು ನಡೆದು ಬಂದಂತಹ ದಾರಿ, ಅದರ ಬಗ್ಗೆ ತುಂಬಾ ಅಂತಂದರೆ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ನೀವು ಹೇಗೆ ಬಂದ್ರಿ ಅನ್ನೋದು. ಅಷ್ಟು ನಿಮಗೆ ಕಲ್ಲನ್ನು ಎಸೆದರೂ ಕೂಡ, ಕಲ್ಲನ್ನು ಎಸೆದು ಇನ್ ದ ಸೆನ್ಸ್ ನೀವು ಇರುವಾಗ ಲೈಕ್ ನಿಮಗೆ ಸಪೋರ್ಟ್ ಮಾಡದೇ ಜನ ತುಂಬ ಎದ್ದಿರ್ಬೋದು, ನಿಮಗೆ ಬ್ಯಾಕ್ ಸ್ಟ್ಯಾಬ್ ಮಾಡಿರೋದಿದೆ ಇರಬಹುದು, ಲೈಕ್ ನಿಮ್ಮ ಓನ್ ಫ್ಯಾಮಿಲಿಯಲ್ಲೇ ಕೂಡ ಇರಬಹುದು. ಬಟ್ ಸ್ಟಿಲ್ ಆ ಒಂದು ಸ್ಟ್ರೆಂತಿಂದ ನೀವು ಅಲ್ಲಿಂದ ಹೊರಗೆ ಬಂದ್ರಿ. ಸೊ ಆ ದಾರಿ ಬಗ್ಗೆ ಚರ್ಚೆ ನಡೀತಾ ಇದೆ. ಹಠನ ಬಿಡಲಿಲ್ಲ ನೀವು, ನಿಮ್ಮ ಹಠದ ಬಗ್ಗೆ ಚರ್ಚೆ ನಡೀತಾ ಇದೆ. ಹೌ ಸ್ಟ್ರಾಂಗ್ ಯು ಆರ್. ಪೈಲ್ ನಂಬರ್ 2, ನೀವು ಎಷ್ಟು ಸ್ಟ್ರಾಂಗ್ ಇದ್ದೀರಾ. ಎಷ್ಟೇ ಪರಿಸ್ಥಿತಿ ಬಂದರೂ ಕೂಡ ನೀವು, ಪೈಲ್ ನಂಬರ್ 2 ಇನ್ನೊಂದು ಹೇಳ್ತೀನಿ, ನೀವು ಯಾವಾಗಲೂ ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡ್ತೀರಾ.
ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಿಮ್ಮ ಇಂಟ್ಯೂಷನ್ನ ನೀವು ಟ್ರಸ್ಟ್ ಮಾಡಿದ್ದೀರಾ. ಓಕೆ, ಸೊ ಇಲ್ಲಿ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಹೌ ಸ್ಟ್ರಾಂಗ್ ಯು ಆರ್, ನೀವೆಷ್ಟು ಸ್ಟ್ರಾಂಗ್ ಇದ್ದೀರಿ. ಎಷ್ಟೊಂದು ಕಷ್ಟಗಳು ಬಂದು ಆದರೂ ಕೂಡ ಈ ಒಂದು ಪರ್ಸನ್ ಎಷ್ಟು ಸ್ಟ್ರಾಂಗ್ ಇದ್ದಾರೆ. ಸೊ ನಿಮ್ಮ ಶಕ್ತಿ ಬಗ್ಗೆ, ನಿಮ್ಮ ಸ್ಟ್ರೆಂತ್ ಬಗ್ಗೆ ಚರ್ಚೆ ನಡೀತಾ ಇದೆ. ಫೈಲ್ ನಂಬರ್ 2. ಎಸ್, 10 ಆಫ್ ಕಪ್ಸ್. ಹೌ ಕಂಪ್ಯಾಷನೇಟ್ ಯು ಆರ್. ಫೈಲ್ ನಂಬರ್ 2. ನಾನು ತುಂಬ ಎಮೋಷ್ನಲ್ ಫೀಲ್ ಮಾಡ್ತಾ ಇದ್ದೀನಿ. ಬಿಕಾಸ್ ಸ್ಪಿರಿಟ್ ವರ್ಲ್ಡಲ್ಲಿ ಎಲ್ಲರೂ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ, ಎಲ್ಲರೂ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಫೈಲ್ ನಂಬರ್ 2. ಬಿಕಾಸ್ ಯು ಆರ್ ಅ ಫ್ಯಾಮಿಲಿ ಪರ್ಸನ್. ನೀವೊಂದು ಫ್ಯಾಮಿಲಿ ಪರ್ಸನ್. ನಿಮ್ಮನ್ನು ಎಲ್ಲಿ ಬೇಕಾದರೂ ಹಾಕಲಿ. ಫೈಲ್ ನಂಬರ್ 2. ನೀವು ಪ್ರೀತಿನ ಹಂಚ್ತೀರಾ, ನೀವು ಪ್ರೀತಿನ ಕೊಡ್ತೀರಾ. ಅದು ಆ ಒಂದು ಕ್ವಾಲಿಟಿ, ನಿಮ್ಮಲ್ಲಿರುವಂಥ ಆ ಕ್ವಾಲಿಟಿ ಏನಿದೆ ನೋಡಿ, ಅದು ತುಂಬ ಇಷ್ಟ, ತುಂಬ ಇಷ್ಟ ಅದು. ಓಕೆ, ಸೊ ನಿಮಗೆ ಹೆಲ್ಪ್ ಯಾರು ಮಾಡದಿದ್ರು ಫೈಲ್ ನಂಬರ್ 2, ನಿಮಗೆ ಸ್ಪಿರಿಟ್ ವರ್ಲ್ಡಿಂದ ಯಾವಾಗಲೂ ಸಪೋರ್ಟ್ ಇದೆ, ಹೆಲ್ಪ್ ಕೂಡ ಇದೆ. ನಿಮ್ಗೆ ಅನಿಸ್ಬೋದು ಸಪೋರ್ಟ್ ಇಲ್ಲ ಅಂತ, ಸಪೋರ್ಟ್ ಇದೆ. ಅದು ಸ್ಟ್ರೆಂತ್ ಮುಖಾಂತರ ನಿಮ್ಗೆ ಬಂದಿರಬಹುದು. ಓಕೆ, ಆ್ಯಂಡ್ ನಿಮ್ಮ ಇಂಟ್ಯೂಷನ್, ಅದೇ ನಾನು ಹೇಳಿದ್ರೆ ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಿದೆ. ನೀವು ಇಂಟ್ಯೂಷನ್ನ ಟ್ರಸ್ಟ್ ಮಾಡ್ತೀರಾ. ಪಾಯಿಂಟ್ ನಂಬರ್ 2, ಕೇರಿಂಗ್. ನೀವು ಮಾಡುವಂತಹ ಜನರನ್ನು ಕೇರ್ ಮಾಡೋದಿರ್ಬೋದು, ಯೂನಿವರ್ಸನ್ನು ನೀವು ಕೇರ್ ಮಾಡೋದಿರ್ಬೋದು, ದೇವರನ್ನು ನೀವು ಕೇರ್ ಮಾಡೋದಿರಬಹುದು, ನಿಮ್ಮ ಸುತ್ತಮುತ್ತ ಏನೋ ಪ್ರಾಣಿ ಪಕ್ಷಿ ಮರ ಗಿಡ ಅದನ್ನು ಕೇರ್ ಮಾಡೋದಿರ್ಬೋದು. ತುಂಬ ಇಷ್ಟ ಅದು. ಸ್ಪಿರಿಟ್ ವರ್ಲ್ಡಲ್ಲಿ ಅದರ ಬಗ್ಗೆ ಅಪ್ರಿಷಿಯೇಟ್ ನಡೀತಾ ಇದೆ. ವಾವ್, ಈ ಪರ್ಸನ್ ಹೇಗಿದ್ದಾರೆ ನೋಡು, ಎಷ್ಟು ಕಷ್ಟ ಬಂದರೂ ಕೂಡ ನಗು ಬಿಡ್ತಾ ಇಲ್ಲ. ಸೈಲೆಂಟಿಂದ ಎಲ್ಲವನ್ನ ಹ್ಯಾಂಡಲ್ ಮಾಡಿದ್ದಾರೆ. ವಿ ಆರ್ ಅಪ್ರಿಷಿಯೇಟಿವ್ ಫಾರ್ ದ್ಯಾಟ್. ಅದನ್ನು ಹೇಳ್ತಾ ಇದ್ರೆ ಇಲ್ಲಿ ರೈನ್ಬೋ ಬ್ಲೆಸ್ಸಿಂಗ್ಸನ್ನು ಕಳಿಸ್ತಾ ಇದ್ದಾರೆ. ಪಾಲ್ ನಂಬರ್ 2 ನಿಮಗೆ ಈ ಬ್ಲೆಸ್ಸಿಂಗ್ಸ್ ನಿಮಗೆ ಕಾಣದೇ ಇರಬಹುದು, ಬಟ್ ದ ಆಲ್ವೇಸ್ ಈಸ್ ದೇರ್. ಏನೋ ರೈನ್ಬೋ ಬ್ಲೆಸ್ಸಿಂಗ್ಸ್ ನಿಮಗೆ ಯಾವಾಗಲೂ ಇದೆ. ಓಕೆ, ದಿ ಲವ್ಸ್ ಯು. ನಿಮ್ಮನ್ನು ಇದೇ ಥರ ಅಪ್ಕೊಂಡು ಇದೇ ಥರ ಅಪ್ಕೊಳ್ತಾರೆ ನಿಮ್ಮ ಸ್ಪಿರಿಟ್ ವರ್ಲ್ಡಲ್ಲಿ. ನಿಮಗೆ ಕಾಣದೇ ಇರಬಹುದು, ಬಟ್ ದೇ ಆಲ್ವೇಸ್ ಅಪ್ರಿಷಿಯೇಟ್ ಯು. ನಿಮ್ಮ ಕೇರಿಂಗ್ ನೇಚರ್, ನಿಮ್ಮ ಫ್ಯಾಮ್ಲಿಗೆ ನಿಮ್ಮ ಆ್ಯಕ್ಚುಲಿ ನೀವು ನಿಮ್ಮ ಫ್ಯಾಮ್ಲಿ ಜೊತೆ ನಿಮ್ಮ ಸಂಬಂಧ ಸರಿ ಇಲ್ಲದಿದ್ರೂ ಕೂಡ ಅವರ ಬಗ್ಗೆ ನಿಮಗೆ ಒಳ್ಳೆಯದು ಏನು ಬಯಸ್ತೀರ ನೋಡಿ, ಅದು ತುಂಬ ಇಷ್ಟ. ಹೇಳ್ತಾರೆ ಅಲ್ವಾ, ವೈರಿಗೂ ಕೂಡ ಒಳ್ಳೆಯದನ್ನು ಬಯಸ್ತಾರೆ ಕೆಲವರು ಅನ್ನೋದು, ರೈಟ್? ಸೊ ಅಂಥ ಜನರು ನೀವು, ಅದು ತುಂಬ ಇಷ್ಟ. ಸ್ಪಿರಿಟ್ ವರ್ಲ್ಡಲ್ಲಿ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಪರ್ಸನಿಂದ ಕಲಿಬೇಕು, ಈ ಪರ್ಸನಿಂದ ಹೀಗೆ ಮಾಡಬೇಕು, ಈ ಪರ್ಸನಿಂದ ಹಾಗೆ ಮಾಡಬೇಕು ಅನ್ನೋದು. ಸೊ ಅಂತಹ ಒಂದು ಚರ್ಚೆ ನಡೀತಾ ಇದೆ. ಸ್ಪಿರಿಟ್ ವರ್ಲ್ಡಲ್ಲಿ ಇನ್ನೊಂದು ಚರ್ಚೆ ನಡೀತದೆ. ಏನು ಅಂತಂದರೆ, ನಿಮ್ಮ ಕಪ್ ಯಾವಾಗಲೂ ಫಿಲ್ ಆಗೇ ಇರಬೇಕು ಅಂತ ಚರ್ಚೆ ನಡೀತಾ ಇದೆ. ಎಸ್, ನಿಮ್ಮ ಕಪ್ ಯಾವಾಗಲೂ ಫಿಲ್ ಆಗೇ ಇರಬೇಕು, ಪೂರ್ತಿ ಇರಬೇಕು, ಅದು ಖಾಲಿ ಆಗಬಾರ್ದು. ಓಕೆ, ಆ್ಯಂಡ್ ಇನ್ನೊಂದು ಏನಲ್ಲಿ ನಿಮಗೆ ಇನ್ನೊಂದು ಗೈಡೆನ್ಸ್ ಕೊಡ್ತಾ ಇದ್ರೆ ಏನು ಅಂತಂದರೆ, ಅನ್ನೋನ್ ಸಿಚುವೇಶನ್ಸ್, ಅನ್ನೋನ್ ಪರ್ಸನ್, ನಿಮ್ಮ ಕಂಟ್ರೋಲಲ್ಲಿ ಇಲ್ಲದೇ ಇರುವಂತಹ ಸಿಚುವೇಶನ್ಸ್ ಬಗ್ಗೆ ಹೆಚ್ಚು ವರಿ ಮಾಡಬೇಡಿ. ಪಾಲ್ ನಂಬರ್ 2, ದೇವ್ರಿಗೆ ಬಿಟ್ಬಿಡಿ, ಸ್ಪಿರಿಟ್ ವರ್ಲ್ಡಿಗೆ ಬಿಟ್ಬಿಡಿ, ಅವರೇ ನೋಡ್ಕೊಳ್ತಾರೆ. ನೋ ನೀಡ್ ಟು ವರಿ. ಬಟ್ ದ ಥಿಂಗ್ ಈಸ್ ದ್ಯಾಟ್ ಆಲ್ವೇಸ್ ಸ್ಮೈಲ್. ನೀವು ಯಾವಾಗ ಸ್ಮೈಲ್ ಮಾಡ್ತೀರಾ ನೋಡಿ, ಅದು ಸ್ಪಿರಿಟ್ ವರ್ಲ್ಡಿಗೆ ತುಂಬ ಇಷ್ಟ. ನೀವು ಯಾವಾಗ ಸ್ಮೈಲ್ ಮಾಡ್ತೀರಾ, ಯಾವಾಗ ಖುಷಿ ಖುಷಿ ಹ್ಯಾಪಿಯಾಗಿರ್ತೀರ ನೋಡಿ, ತುಂಬ ನಿಮ್ಮ ಬಗ್ಗೆ ಚರ್ಚೆ ನಡೆಯುತ್ತೆ. ನಿಮ್ಮನ್ನು ಇನ್ನಷ್ಟು ತುಂಬ ಚರ್ಚೆ ನಡೆಯುತ್ತೆ ನಿಮ್ಮ ಸ್ಟ್ರೆಂತ್ ಬಗ್ಗೆ. ಓಕೆ, ಸೊ ಹಾಗೆ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಲೈಫ್ ಸ್ಟೈಲಲ್ಲಿ ಇರ್ಬೋದು, ಇಲ್ಲಾಂದರೆ ನಿಮ್ಮ ಪರ್ಸ್ನಾಲಿಟಿಯಲ್ಲಿರ್ಬೋದು, ಏನಾದರೂ ಚೇಂಜಸ್ ತರೋದಕ್ಕೆ ಹೇಳ್ತಾ ಇದ್ದಾರೆ. ಫಾರ್ ಚೇಂಜ್, ಕೆಲವರು ಹೇರ್ ಕಟ್ ಮಾಡ್ತಾರೆ ಫಾರ್ ಚೇಂಜ್, ಕೆಲವರು ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಮಾಡ್ತಾರೆ ಫಾರ್ ಅ ಚೇಂಜ್. ಸೊ ನಿಮಗೆ ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಫಾರ್ ಚೇಂಜ್. ಏನಾದರೂ ಬೇಕಂದರೆ ನ್ಯೂ ಸ್ಕಿಲ್ಲನ್ನು ಕಲಿಬೋದು ನೀವು, ಎನಿಥಿಂಗ್ ರಿಲೇಟೆಡ್ ಟು ಯು. ಸೊ ಎಸ್, ಬೇರೇನು ಚರ್ಚೆ ನಡೀತಾ ಇದೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, 7 ಆಫ್ ಕಪ್ಸ್. ಪಾಯಿಂಟ್ ನಂಬರ್ 2,
ನಿಮ್ಮ ಚಾಯ್ಸಸ್ ಬಗ್ಗೆ ಚರ್ಚೆ ನಡೀತಾ ಇದೆ. ಓಕೆ, ಲೈಕ್ ಹೆಚ್ಚಾಗಿ ನೀವು ಇಮ್ಯಾಜಿನೇಷನ್ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು. ನಿಮಗೆ ಕಾಲ್ಪನಿಕ ಜಗತ್ತು ನಿಮಗೆ ತುಂಬ ಇಷ್ಟ. ಲೈಕ್ ನೀವೇನಾದರೂ ಬುಕ್ ರೀಡ್ ಮಾಡ್ತಾ ಇದ್ದೀರಾ ಅಂತಂದರೆ ಆ ಒಂದು ಕಾಲ್ಪನಿಕ ಜಗತ್ತಿಗೆ ನೀವು ಎಂಟ್ರಿ ಆಗ್ತೀರಾ. ಸೊ ಅಷ್ಟೊಂದು ನಿಮ್ಮಲ್ಲಿ ಲೈಕ್ ಅಷ್ಟೊಂದು ಏನು ಹೇಳ್ತಾರೆ, ಆ ಒಂದು ಕ್ವಾಲಿಟಿ ಏನಿದೆ ನೋಡಿ, ಇಟ್ಸ್ ನಾಟ್ ಫೆಸಿಲಿಟಿ, ಆ ಒಂದು ಕ್ವಾಲಿಟಿ ಏನಿದೆ ನೋಡಿ ಅದು ಎಲ್ಲರಲ್ಲಿ ಇರೋದಿಲ್ಲ. ಕೆಲವರಿಗೆ ವಿಜುವಲೈಸ್ ಮಾಡೋಕ್ಕಾಗೋದಿಲ್ಲ. ನಾನಿವಾಗ ಏನಾದರೂ ಹೇಳಿದರೆ ಕೆಲವರಿಗೆ ಅದನ್ನು ವಿಜುವಲೈಸ್ ಮಾಡೋಕ್ಕಾಗೋದಿಲ್ಲ. ಬಟ್ ಯು ಆರ್ ವೆರಿ ಪವರ್ಫುಲ್. ನೀವು ವಿಜುವಲೈಸೇಷನ್ ಏನಿದೆ ನೋಡಿ ಅದು ತುಂಬ ಚೆನ್ನಾಗಿ ಮಾಡ್ತೀರಾ ನೀವು. ಓಕೆ, ಸೊ ದ ಥಿಂಗ್ ಈಸ್ ದ್ಯಾಟ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕಾಲ್ಪನಿಕ ಜಗತ್ತಿನಿಂದ ರಿಯಾಲಿಟಿಯಲ್ಲಿ ಬರೋದು ತುಂಬ ಇಂಪಾರ್ಟೆಂಟ್. ರಿಯಾಲಿಟಿ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಇದು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಹಾಗೆ ಪಾಯಿಂಟ್ ನಂಬರ್ 2, ಯಾವಾಗಲೂ ನಿಮಗೋಸ್ಕರ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ಬಟ್ ನೀವು ಅದನ್ನ ಹೇಗೆ ಚೂಸ್ ಮಾಡ್ತೀರಾ, ಅದರಿಂದ ಏನು ಕಲಿತೀರಾ ಅನ್ನೋದು ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಫಾರ್ ಎಕ್ಸಾಂಪಲ್, ನಿಮಗೆ ಎರಡು ಕೂಡ ಒಳ್ಳೆ ಚಾಯ್ಸೇ. ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ನಿಮಗೆ 2 ಪ್ರಪೋಸಲ್ ಬಂತು. 2 ಪ್ರಪೋಸಲ್ಸ್ ಸಖತ್ತಾಗಿದೆ. 2 ಪ್ರಪೋಸಲ್ಸ್ ಕೂಡ ಸಖತ್ತಾಗಿದೆ. ಸೊ ಆಲ್ರೆಡಿ ಚೂಸ್ ಮಾಡೋದು ಕಷ್ಟ ಇದೆ. ಸೊ ಅದೇ ಥರದ ಆಪ್ಷನ್ಸ್ ನಿಮಗೆ ಯಾವಾಗಲೂ ಒಳ್ಳೆ ಆಪ್ಷನ್ಸ್ ಯಾವಾಗಲೂ ಅವೈಲೇಬಲ್ ಇರುತ್ತೆ. ಪಾಲ್ ನಂಬರ್ 2. ಬಟ್ ನೀವು ಅದನ್ನ ಯಾವ ಥರ ನೋಡ್ತಾ ಇದ್ದೀರಾ ಅನ್ನೋದು, ನಿಮ್ಗೆ ಅದು ಕಾಣ್ತಾ ಇದೆಯೋ ಇಲ್ವೋ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಎಮೋಷನ್ಸ್ ಕೂಡ ಅಷ್ಟೇ. ಪಾಲ್ ನಂಬರ್ 2, ಎಮೋಷನ್ಸ್. ಎಲ್ರಿಗೂ ಎಮೋಷ್ನಲ್ನ ಫೀಲ್ ಮಾಡಬೇಡಿ. ಎಲ್ರಿಗೂ ಎಮೋಷ್ನಲ್ ಫೀಲ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಗಾಡ್ ಬ್ಲೆಸ್ ಮಾಡಿ. ಯಾರಾದರೂ ದಾರಿಯಲ್ಲಿ ಹೋಗಬೇಕಾದ್ರೆ ಕೆಲವರು, ನನಗೆ ಮೊದಲು ಆ ಥರ ಅನ್ನಿಸ್ತಾ ಇತ್ತು, ದಾರಿಯಲ್ಲಿ ಹೋಗಬೇಕಾದ್ರೆ ಯಾರ ಕಾಲಲ್ಲಿ ಚಪ್ಪಲಿಲ್ಲ ಅಂತಂದರೆ ಐ ಫೀಲ್ ತುಂಬ ಎಮೋಷ್ನಲ್ ಆಗಿ ಹೋಗ್ಬಿಡ್ತಾ ಇದೆ. ಸೊ ಆ ಥರ ಆಗಬಾರ್ದು. ಎಮೋಷನ್ಸ್ ಏನಿದೆ ನೋಡಿ ಅದು ಓವರ್ಫ್ಲೋ ಆಗಬಾರ್ದು. ಓಕೆ, ಸೊ ಎಲ್ಲದಕ್ಕೂ ಎಮೋಷನ್ಸ್ ಏನಿದೆ ನೋಡಿ ಅದು ಕಂಟ್ರೋಲಲ್ಲಿ ಇರಬೇಕು. ಬ್ಲೆಸ್ ಮಾಡಿಬಿಡಿ ಅವರಿಗೆ, ಗಾಡ್ ಬ್ಲೆಸ್ ದೆಮ್ ಅಂತ ಹೇಳಿಬಿಡಿ. ಓಕೆ, ಸೊ ಅಂಥ ಎನರ್ಜಿ ನನಗಿಲ್ಲಿ ಕಾಣ್ತಾ ಇದೆ. ಓಕೆ, ಐ ಆಮ್ ವೆರಿ ಸಾರಿ, ಸ್ವಲ್ಪ ವರ್ಡ್ಸ್ ಆಚೀಚೆ ಆಗ್ಬೋದು. ಬಿಕಾಸ್ ನನಗೆ ಮೆಸೇಜ್ ಸಿಗ್ತಾ ಇದೆ, ಚಾನಲ್ ಆಗಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಸ್ವಲ್ಪ ನಿಮಗೆ ಮೇಲೆ ಕೆಳಗೆ ಅಂತ ಅನಿಸ್ಬಹುದು. ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ನಿಮ್ಮ ಎಮೋಷನ್ಸ್ ಬಗ್ಗೆ, ಆಬ್ವಿಯಸ್ಲಿ ನಿಮ್ಮ ಎಮೋಷನ್ಸ್ ಜನರಿಗೆ ಎಷ್ಟು ಬೇಗ ನೀವು ಲೈಕ್ ಪ್ರೀತಿ ಹಂಚ್ತೀರಾ ನೋಡಿ, ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಯು ಆರ್ ಅ ಟ್ರೂ ಲವರ್. ಪಾಲ್ ನಂಬರ್ 2, ಟ್ರೂ ಲವರ್, ಆನೆಸ್ಟ್. ಓಕೆ, ಸೊ ದ ಹ್ಯಾಂಗ್ಡ್ ಮ್ಯಾನ್, ಇದು ಪಾಲ್ ನಂಬರ್ 1 ಕೂಡ ಬಂದಿತ್ತು. ಸೊ ನಿಮ್ಮಲ್ಲಿ ಕೂಡ ಇದೆ. ಸೆಲ್ಫ್ ರಿಫ್ಲೆಕ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇದು ಪಾಲ್ ನಂಬರ್ 1 ಕೂಡ ಬಂದಿತ್ತು. ಸೊ ನಿಮಗೂ ಕೂಡ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಸೆಲ್ಫ್ ರಿಫ್ಲೆಕ್ಷನ್, ನಿಮ್ಮನ್ನು ನೀವು ರಿಫ್ಲೆಕ್ಟ್ ಮಾಡುವಂಥದ್ದು. ಇಂಟ್ರೋಸ್ಪೆಕ್ಷನ್, ನಿಮ್ಮನ್ನು ನೀವು ಇಂಟ್ರೋಸ್ಪೆಕ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ನಿಮಗೆ. ಎಸ್ಪೆಷಲಿ ನಿಮ್ಮ ಎಮೋಷನ್ಸ್ ರಿಲೇಟೆಡ್. ಎಮೋಷ್ನಲಿ ನೀವೇನು ಫೀಲ್ ಮಾಡ್ತಾ ಇದ್ದೀರಾ, ಶರೀರದಲ್ಲಿ ಯಾವ ಭಾಗ ನಿಮಗೆ ಪೇಯ್ನ್ ಅಂತ ಅನಿಸ್ತಾ ಇದೆ, ಆ ಪೇಯ್ನ್ ಜೊತೆ ಕೂತ್ಕೊಳ್ಳಿ. ಪಾಲ್ ನಂಬರ್ 2, ಆ ಪೇಯ್ನ್ ಜೊತೆ ಕೂತ್ಕೊಳ್ಳಿ. ಓಕೆ, ಶರೀರದಲ್ಲಿ ಎಲ್ಲಿ ಪೇಯ್ನ್ ಇದೆ ನೋಡಿ ಆ ಪೇಯ್ನ್ ಜೊತೆ ಕೂತ್ಕೊಳ್ಳಿ. ಅದು ಏನು ತಿಳಿಸುತ್ತೆ ಅಂತಂದರೆ ಕಂಪ್ಯಾಷನೇಟ್. ನೀವು ನಿಮ್ಮನ್ನು ಹೀಲ್ ಮಾಡ್ಕೊಳ್ಬೋದು. ನೀವು ನಿಮ್ಮನ್ನು ಹೀಲ್ ಮಾಡುವಷ್ಟು ನಿಮಗೆ ತಾಕತ್ತಿದೆ. ಪಾಲ್ ನಂಬರ್ 2. ಓಕೆ, ಸೊ ಎಸ್ ಅಂತ ಎನರ್ಜಿ ಇಲ್ಲಿ ಕಾಣ್ತಾ ಇದೆ ನಿಮಗೆ. File number 2. Okay, thank you so much. Thank you so much. File number 2. ಓಕೆ, ಬರಬೇಕು ಅಂತ ಇದೆ.
ಸಿಕ್ಸ್ ಆಫ್ ವಾನ್ಸ್, ನಿಮ್ಮ ಸಕ್ಸಸ್ ಬಗ್ಗೆ ಚರ್ಚೆ ನಡೀತಾ ಇದೆ. ನಿಮ್ಮ ಸಕ್ಸಸ್ ಬಗ್ಗೆ ಚರ್ಚೆ ನಡೀತಾ ಇದೆ. ಸಕ್ಸಸ್ ನಿಮಗೆ ಕಟ್ಟಿಟ್ಟ ಬುತ್ತಿ, ಯಶಸ್ಸು ಏನಿದೆ ನೋಡಿ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಯಶಸ್ಸು ನೀವು ಎಲ್ಲೇ ಇರಿ, ನೀವು ಹೇಗೆ ಇರಿ, ಸಕ್ಸಸ್ ಯಶಸ್ಸು ಅಂತೂ ಇದೆ ನಿಮಗೆ. ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಯು ಆರ್ ಅ ವಿನ್ನರ್. ಪಾಲ್ ನಂಬರ್ 2, ಯು ಆರ್ ಅ ವಿನ್ನರ್. ಇಲ್ಲಿ ತನಕ ಯಾವ ದಾರಿಯಲ್ಲಿ ನೀವು ಬಂದಿದ್ದೀರಾ ನೋಡಿ, ಆ ದಾರಿ ಅಷ್ಟೊಂದು ಸುಲಭ ಇರಲಿಲ್ಲ, ಬಟ್ ಯು ಆರ್ ಅ ವಿನ್ನರ್. ನಿಮಗೆ ಇಲ್ಲಿ ಹೇಳ್ತಾ ಇದ್ರೆ ಯು ಆರ್ ಅ ವಿನ್ನರ್ ಅಂತ ಹೇಳ್ತಾ ಇದ್ರೆ ಇಲ್ಲಿ ಪಾಲ್ ನಂಬರ್ 2. ಈ ಜರ್ನಿ ಅಷ್ಟೊಂದು ಈಸಿಯಾಗಿರಲಿಲ್ಲ. ಓಕೆ, ಎಸ್ ಎಂಪ್ರೆಸ್. ನಿಮ್ಮ ಬ್ಯೂಟಿ ಬಗ್ಗೆ ಚರ್ಚೆ ನಡೀತಾ ಇದೆ. ನೀವು ಅದನ್ನ ಯಾವ ಥರ ಕ್ಯಾರಿ ಮಾಡ್ತಾ ಇದ್ದೀರಾ, ನೀವೆಷ್ಟು ಸೆಲ್ಫ್ ಲವ್ ಮಾಡ್ತಾ ಇದ್ದೀರಾ, ಸೆಲ್ಫ್ ಕೇರ್ ಮಾಡ್ತಾ ಇದ್ದೀರಾ. ಇತ್ತೀಚೆಗೆ ನನಗೇನು ಅನಿಸ್ತಾ ಇದೆ ಅಂತಂದರೆ ಪಾಲ್ ನಂಬರ್ 2, ಇತ್ತೀಚೆಗೆ ನಿಮಗೆ ನಿಮ್ಮ ಮೇಲೆ ಹೆಚ್ಚಿನ ಗಮನ ಬಂದಿರಬಹುದು. ಲೈಕ್ ನಿಮ್ಮ ಬಾಡಿ ರಿಲೇಟೆಡ್ ಇರಬಹುದು. ಓಕೆ, ಸೊ ನಿಮ್ಮ ಡಯಟ್ ರಿಲೇಟೆಡ್ ಇರಬಹುದು. ಓಕೆ, ನನ್ನ ಲೈಕ್ ಅದೇ ನಾನು ಹೇಳ್ದಲ್ಲ, ಫಾರ್ ಚೇಂಜ್, ಏನಾದರೂ ನಿಮ್ಮ ಲೈಫಲ್ಲಿ ಚೇಂಜನ್ನು ತಗೊಳ್ಳಿ ಬರುವಂಥ ಅವಶ್ಯಕತೆ ಇದೆ ನಿಮಗೆ ಪಾಲ್ ನಂಬರ್ 2. ನಿಮ್ಮ ಡ್ರೆಸ್ ಸೆನ್ಸಸ್ ಇರಬಹುದು. ಶೈನೆಸ್ಸಿಂದ ಹೊರಗೆ ಬನ್ನಿ. ನೀವೇನಾದರೂ ಶೈ ನೇಚರ್ ಏನಾದರೂ ಇದ್ದರೆ ಅದರಿಂದ ಹೊರಗೆ ಬರೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಸಿ ಪಾಲ್ ನಂಬರ್ ಆ್ಯಂಡ್ ಅಪ್ರಿಷಿಯೇಟ್ ಯಾವುದ್ರ ಬಗ್ಗೆ ನಡೀತಾ ಇದೆ ಅಂತಂದರೆ ಪಾಲ್ ನಂಬರ್ 2, ಏಸ್ ಆಫ್ ವಾನ್ಸ್. ಓಕೆ, ಯಾವಾಗಲೂ ನ್ಯೂ ಬಿಗಿನಿಂಗ್ ಇದೆ ನಿಮಗೆ. ನಿಮ್ಮ ಲೈಫಲ್ಲಿ ಯಾವಾಗಲೂ ನ್ಯೂ ಬಿಗಿನಿಂಗ್ ನಡೀತಾ ಇರುತ್ತೆ ಪಾಲ್ ನಂಬರ್ 2. ಓ ಮೈ ಗಾಡ್, ದಿಸ್ ಕಾರ್ಡ್, ಈ ಕಾರ್ಡ್ ಏನಿದೆ ನೋಡಿ ತುಂಬ ಗ್ಲಾಸಿ. ಸೊ ಹಾಗಾಗಿ ನಿಮ್ಮ ತಾಯ್ತನದ ಬಗ್ಗೆ ಚರ್ಚೆ ನಡೀತಾ ಇದೆ. ಹೌ ಬ್ಯೂಟಿಫುಲ್ ಯು ಆರ್. ನಿಮ್ಮ ಲೈಕ್ ನಿಮ್ಮ ಬಾಡಿನ ನೀವು ಯಾವ ಥರ ಕೇರ್ ಮಾಡ್ತಾ ಇದ್ದೀರಾ, ನರಿಶ್ಮೆಂಟ್ ಕೊಡ್ತಾ ಇದ್ದೀರಾ ಇಲ್ವೋ ಅನ್ನೋದು. ಒಂದು ವೇಳೆ ನೀವು ನಿಮ್ಮ ಬಗ್ಗೆ ಸೆಲ್ಫ್ ಕೇರ್, ಸೆಲ್ಫ್ ಲವ್ ಏನಾದರೂ ಮಾಡ್ತಾ ಇಲ್ಲ ಅಂತಂದರೆ ಮಾಡುವಂಥ ಅವಶ್ಯಕತೆ ಇದೆ ಪಾಲ್ ನಂಬರ್ 2 ನಿಮಗೆ. ಬಟ್ ಎಸ್, ಕೆಲವರ ಬಾಡಿಯಲ್ಲಿ ಇಲ್ಲಿ ತುಂಬ ಚೇಂಜಸ್ ಬಂದಿದೆ, ಕೆಲವರು ಚೇಂಜಸ್ ತೊಗೊಂಡು ಬಂದಿರಬಹುದು. ಬಟ್ ಇಲ್ಲಿ ನಿಮಗೆ ಹೇಳ್ತಾ ಇದ್ರೆ ಚೇಂಜಸ್ ತೊಗೊಂಡು ಬರೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ಆ್ಯಂಡ್ ಹೊಸ ಆಪರ್ಚುನಿಟಿ ನಿಮಗೋಸ್ಕರ ಅವೈಲೇಬಲ್ ಇರುತ್ತೆ. ನಿಮ್ಮ ಒಂದು ನೆಕ್ಸ್ಟ್ ಬರುವಂತಹ ಆಪರ್ಚುನಿಟಿ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪಾಯಿಂಟ್ ನಂಬರ್ 2. ಓಕೆ, ಶೇಮ್ ಆ್ಯಂಡ್ ಗಿಲ್ಟ್, ಕಂಪ್ಯಾಷನ್, ಅಕ್ಸೆಪ್ಟ್ನೆಸ್. ಇಲ್ಲಿ ಹೇಳ್ತಾ ಇದ್ರೆ ಸ್ಪಿರಿಟ್ ವರ್ಲ್ಡಿಂದ ಏನು ಅಂತಂದರೆ ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಕಂಪ್ಯಾಷನ್, ಅದೇ ನಾನು ಹೇಳ್ದಲ್ವಾ, ಕಂಪ್ಯಾಷನ್ ಎನರ್ಜಿ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ಫೀಲ್ ದೆಮ್ ವಿದೌಟ್ ಜಡ್ಜ್. ಮಿಸ್ಟೇಕ್ ಡು ನಾಟ್ ಡಿಫೈನ್ ಯುವರ್ ವರ್ತ್. ಮಿಸ್ಟೇಕ್, ನೀವು ಮಾಡಿರುವಂತಹ ತಪ್ಪು ಏನಿದೆ ನೋಡಿ, ಅದು ನೀವು ಯಾರು ಅನ್ನೋದನ್ನು ಹೇಳೋದಿಲ್ಲ. ತಪ್ಪು ಎಲ್ಲರಿಂದಲೂ ಆಗುತ್ತೆ ಅಲ್ವಾ. ಏನು ಶೇಮ್ ಇದೆ, ಏನು ಗಿಲ್ಟ್ ಇದೆ ನೋಡಿ, ಅದರಿಂದ ಹೊರಗೆ ಬರೋದಕ್ಕೆ ಹೇಳ್ತಾ ಇದೆ. ಅರೋಗೆನ್ಸ್, ಹ್ಯೂಮಿನಿಟಿ, ಅವೇರ್ನೆಸ್, ಗ್ರೋತ್. ಓಕೆ, ನೋ ಲಿಮಿಟ್ಸ್ ಟು ಲರ್ನ್ ಆ್ಯಂಡ್ ಇಂಪ್ರೂವ್. ನಿಮ್ಗೆ ಇನ್ನಷ್ಟು ಕಲಿಯುವಂಥ ಅವಶ್ಯಕತೆ ಇದೆ ಆ್ಯಂಡ್ ಇನ್ನಷ್ಟು ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ತರುವಂಥ ಅವಶ್ಯಕತೆ ಇದೆ. ಅರೋಗೆನ್ಸ್. ಓಕೆ, ಅವೇರ್ನೆಸ್ಸನ್ನು ತೊಗೊಂಡು ಬರೋದಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಮ ಗ್ರೋತ್ ಮೇಲೆ ಹೆಚ್ಚಿನ ಗಮನನ ಕೊಡೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ. ಆದಷ್ಟು ಎಕ್ಸೆಪ್ಟ್ನೆಸ್ ಭಾವನ ಇಟ್ಕೊಳ್ಳಿ ಆ್ಯಂಡ್ ಕಂಪ್ಯಾಷನಿಂದ ಮುಂದೆ ಹೋಗೋದಕ್ಕೆ ನಿಮಗೆ ಹೇಳ್ತಾ ಇದೆ. ಏನು ತಪ್ಪಾಗಿತ್ತು ನೋಡಿ ಮೊದಲು, ಇಲ್ಲ ಬಾಲ್ಯದಲ್ಲಿ ಯಾವುದೇ ಇರ್ಬೋದು, ನೀವು ಚೈಲ್ಡ್ಹುಡ್ಡಲ್ಲಿ ಮಾಡಿರುವಂತಹ ತಪ್ಪು ಇರ್ಬೋದು, ಇವಾಗ ಮಾಡಿರುವಂತಹ ತಪ್ಪು ಇರ್ಬೋದು, ಶೇಮ್ ಇರ್ಬೋದು, ಗಿಲ್ಟ್ ಇರ್ಬೋದು, ಅದನ್ನು ನೋಡಿ ಯಾವುದು ನಿಮಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ, ಯಾವುದು ನಿಮಗೆ ಶೇಮ್ ಅಂತ ಅನಿಸ್ತಾ ಇದೆ ಅನ್ನೋದನ್ನು ನೋಡಿ. ಓಕೆ, ಇಫ್ ಯು ಬಿಲೀವ್, ನಿಮಗೆ ವಿಶ್ವಾಸ ಇದ್ದರೆ ಎಲ್ಲನೂ ಸಾಧ್ಯ, ಎಲ್ಲನೂ ಕೂಡ ನೀವು ಮಾಡ್ಬೋದು. ಓಕೆ, ಸೊ ಇಲ್ಲಿ ಇನ್ನು ನೆಕ್ಸ್ಟ್ ಬಂದಿದೆ ವೇಟ್. ನಿಮಗೆ ವೆಯ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಬಿಕಾಸ್ ನಿಮಗೆ ಅಬ್ಸರ್ವ್ ಮಾಡುವಂಥ ಅವಶ್ಯಕತೆ ಇದೆ ಪಾಲ್ ನಂಬರ್ 2. ಓಕೆ, ಫೈನಲ್ 1. ಓಕೆ, ಲುಕ್ ಫಾರ್ ಅ ಸೈನ್. ನಿಮಗೆ ತುಂಬ ಥರದ ಸೈನ್ಗಳು ನೋಡೋದಕ್ಕೆ ಸಿಗಬಹುದು ಪಾಲ್ ನಂಬರ್ 2. ಏಂಜಲ್ಸ್ ಫೆದರ್ಸ್, ಏಂಜಲ್ಸ್ ನಂಬರ್ಸ್, ಇದೆಲ್ಲ ನೋಡೋದಕ್ಕೆ ನಿಮ್ಗೆ ತುಂಬ ಸಿಗ್ತಾ ಇರ್ಬೋದು. ಓಕೆ, ಬಿಕಾಸ್ ಇದು ಈ ಸೈನ್ ಏನಿದೆ ನೋಡಿ, ಹೊಸ ಆಪರ್ಚುನಿಟಿನ ನಿಮಗೋಸ್ಕರ ತೊಗೊಂಡು ಬರ್ತಾ ಇದೆ. ನಿಮ್ಮ ಕೆಲವೊಂದು ಕರ್ಮ ಏನಿದೆ ನೋಡಿ,
ಅದು ಹೀಲ್ ಆಗ್ತಾ ಇದೆ ಪೈಲ್ ನಂಬರ್ 2. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಆಂಟಿಲ್ ದೆನ್ ಟೇಕ್ ಕೇರ್, ಬಾಯ್.